ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ದೊಡ್ಡ ಘೋಷಣೆಗಳಾಗಿರಬಹುದು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರು 7 ದಿನದ ಒಳಗೆ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಅಕೌಂಟ್ಗೆ ಹಣ ಬರುತ್ತೆ, ಇಲ್ಲ ಅಂದ್ರೆ ಹಣ ಬರಲ್ಲ. ಕಣ್ಣು ಸ್ಕ್ಯಾನ್ ಅಥವಾ ನಿಮ್ಮ ಫೇಸ್ ರಿಕಾಗ್ನೈಸೇಷನ್ ಅಥವಾ ನಿಮ್ಮ ಹೆಬ್ಬಟ್ಟು ಗುರುತು ನೀವು ಕೊಡ್ಲೇಬೇಕು ಅಂತ ಹೇಳಲಾಗ್ತಾ ಇದೆ. ಎಲ್ಲಿ ಕೊಡಬೇಕು ಅದು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಆಧಾರ್ ಕಾರ್ಡ್ಗೆ ಅಧಿಕೃತವಾಗಿ ಬ್ರೇಕ್ ಬೀಳ್ತಾ ಇದೆ. ಇನ್ನು ಸ್ಟೂಡೆಂಟ್ ಪಾಸ್ ಅಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಯೋಜನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಘೋಷಣೆ ಮಾಡಿದ್ದ ಯೋಜನೆ ಈಗ ಶುರುವಾಗ್ತಾ ಇದೆ. ಅರ್ಜಿಯಲ್ಲಿ ಹಾಕಬೇಕು, ಯಾವೆಲ್ಲ ದಾಖಲೆಗಳು ಬೇಕು ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ಅಂದ್ರೆ ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ ಅಥವಾ AY ಕಾರ್ಡ್ ಇರಲಿ, ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮತ್ತೆ ಒಂದು ಹೊಸ ನಿಯಮ ರೇಷನ್ ಕಾರ್ಡ್ ಇದ್ದವರಿಗೆ, ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವೀಕ್ಷಕರೇ. ಇನ್ನು ದಿಢೀರ್ ಅಂತ ರಾತ್ರೋರಾತ್ರಿ ಚಿನ್ನ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗಿರುವಂತದ್ದು. ಹೌದು ವೀಕ್ಷಕರೇ, ಹೊಸದಾಗಿ ಖರೀದಿ ಮಾಡೋರಿಗೆ ಸೂಪರ್ ಚಾನ್ಸ್ ಅಂತಾನು ಕೂಡ ಹೇಳ್ಬಹುದು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ. ಇದು ಮಹಾ ಪತನ ಅಂತ ತಜ್ಞರು ಕರೀತಾ ಇದ್ದಾರೆ. ಹಾಗಾದ್ರೆ ಈಗ ಬಂಗಾರ ತಗೋಬೇಕಾ ಬೇಡವಾ, ಎಷ್ಟು ಇಳಿಕೆ ಆಗಿದೆ ನೋಡಿ. ನೀವು ಕೂಡ ಸಂತೋಷದ ಸುದ್ದಿ ಬಂದಿದೆ. ಇನ್ನೊಂದು ಕಡೆಗೆ ಆ ಮಳೆ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ. ಹೌದು ವೀಕ್ಷಕರೇ, 5 ಜಿಲ್ಲೆಗಳಿಗೆ ಮತ್ತೆ ರೆಡ್ ಅಲರ್ಟ್ ಅಂತಾನು ಕೂಡ ಹೇಳ್ಬಹುದು. ಈ ಜಿಲ್ಲೆಗಳಲ್ಲಿ ಭಾರಿ ಒಂದು ಗುಡುಗು ಮಿಂಚು ಸಮೇತ ಭಾರಿ ಮಳೆ ಆಗಲಿದೆ. ಎಲ್ಲವನ್ನು ಕೂಡ ನೋಡೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಅಕೌಂಟ್ಗೆ ಈಗ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಯಾವಾಗ ಜಮೆ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನೊಂದು ಕಡೆಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಿಮಗೆ 30 ಕಂತು ಹಣ ಬಂದಿದೆ ಅಂದ್ರೆ 30ನೇ ಕಂತಿನವರೆಗೂ ಹಣವನ್ನ ಹಾಕಲಾಗಿದೆ. ಇನ್ನು 31ನೇ ಕಂತು ಹಣ ಯಾವಾಗ ಬರುತ್ತೆ, ಇದರ ಬಗ್ಗೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆದ್ರೂ ಏನು ಅದನ್ನು ಕೂಡ ನೋಡೋಕ್ಕಿಂತ ಮುಂಚೆ ನೋಡಿ, ಗೃಹಲಕ್ಷ್ಮಿಯರಿಗೆ ಮೊದಲಿಗೆ ಹೊಸ ರೂಲ್ಸ್ ಗಳು ಈಗ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಇನ್ ಮುಂದೆ ನಿಮಗೆ ಪ್ರತಿ ತಿಂಗಳು ಹಣ ಬರ್ಬೇಕಂದ್ರೆ ನೀವು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಕೊಟ್ಟು ನಿಮ್ಮ ಒಂದು ಯೋಜನೆಗೆ ಮರು ನೋಂದಣಿ ಮಾಡಿಸಿಕೊಳ್ಬೇಕು ಅಂತ ಈಗಾಗಲೇ ಈ ಒಂದು ಪರಿಶೀಲನಾ ಒಂದು ಪ್ರಕ್ರಿಯೆ ಶುರುವಾಗಿರುವಂತದ್ದು. ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ ಇನ್ನು 1 ವಾರ ಅಥವಾ 15 ದಿನದ ಒಳಗಡೆ ಒಂದು ಹೊಸ ಅಪ್ಡೇಟ್ ಸರ್ಕಾರದಿಂದ ಅಧಿಕೃತವಾಗಿ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನೋಡಿ ವೀಕ್ಷಕರೇ, ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹ ಜ್ಯೋತಿ ಯೋಜನೆ ಕೂಡ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದ್ದಾರೆ. ಅಂದ್ರೆ ಯಾರದ್ದೋ ಮೊಬೈಲ್ ನಂಬರ್ ನೀವು ಕೊಟ್ಟಿದ್ರೆ, ಯಾರದ್ದೋ ಹೆಸರಲ್ಲಿ ಗೃಹಲಕ್ಷ್ಮಿಯವರು ಹಣ ಪಡ್ಕೋತಾ ಇದ್ರೆ ಅದು ಇನ್ ಮುಂದೆ ಬ್ರೇಕ್ ಬೀಳಲಿದೆ ಅಂತಾನು ಕೂಡ ಹೇಳ್ಬಹುದು. ಇನ್ನು ಎರಡನೇದಾಗಿ ಯಾರೆಲ್ಲ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ ಮಾಡಿಲ್ಲ ಬೇಗನೆ ಮಾಡಿಸಿಕೊಳ್ಳಿ, ಅವರ ಅಕೌಂಟ್ಗೂ ಕೂಡ ಹಣ ಬರೋದು ನಿಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ತುಂಬಾ ಜನ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಪತ್ತೆಯಾಗಿದೆ. ಅಂದ್ರೆ ಈ ಒಂದು ಯೋಜನೆಗಳು ದುರ್ಬಳಕೆ ಆಗ್ತಾ ಇರೋದನ್ನ ತಡೆಗಟ್ಟಲೆಂದೇ ಸರ್ಕಾರ ಈ ಕಟ್ಟುನಿಟ್ಟಿನ ಕ್ರಮಕ್ಕೆ ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಒಂದು ಕಡೆಗೆ ಬಯೋಮೆಟ್ರಿಕ್ ಅಥವಾ ಫೇಸ್ ರಿಕಾಗ್ನೈಸೇಷನ್ ಅಥವಾ ನಿಮ್ಮ ಕಣ್ಣಿನ ಸ್ಕ್ಯಾನ್ ಮೂಲಕ ಈ ಒಂದು ಯೋಜನೆ ಮೂಲಕ ಮತ್ತೊಮ್ಮೆ ದೃಢೀಕರಣ ನೀವು ಮಾಡಿಸಿಕೊಳ್ಬೇಕು. ಅಂದ್ರೆ ಗೃಹಲಕ್ಷ್ಮಿಯವರು ನೀವೇ ಫಲಾನುಭವಿಗಳಂತ ನೀವು ಅಲ್ಲಿ ದೃಢೀಕರಣ ಕೊಡಬೇಕಾಗುತ್ತೆ ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲ ದಾಖಲೆಗಳು ಬೇಕು ನೋಡಿ ವೀಕ್ಷಕರೇ. ನಿಮ್ದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡು ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿನ RD ಸಂಖ್ಯೆಯನ್ನು ಕೂಡ ಅಲ್ಲಿ ನಮೂದಿಸಬೇಕಲ್ಲ, ಅದನ್ನು ಕೂಡ ನೀವು ತಗೊಂಡು ಹೋಗಿ. ಎಲ್ಲಿ ತಗೊಂಡು ಹೋಗ್ಬೇಕು ಅಂತ ನೀವು ಕೇಳೋದಾದ್ರೆ ಕರ್ನಾಟಕ 1 ಅಥವಾ ಬೆಂಗಳೂರು 1, ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಮೊಬೈಲ್ ನಂಬರ್ ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿರೋ RD ಸಂಖ್ಯೆ ಆಗಿರ್ಬೋದು, ಇನ್ನೊಂದು ಕಡೆಗೆ ನಿಮ್ಮ ರೇಷನ್ ಕಾರ್ಡು, ಇಷ್ಟು ದಾಖಲೆಗಳನ್ನ ತಗೊಂಡು ಹೋದ್ರೆ ಅಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಈ KYC ಆನ್ ಮಾಡಿಸಲಾಗುತ್ತೆ. ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ಲೋ ಎಂಬುದನ್ನ ಒಮ್ಮೆ ಬಾರಿ ಖಚಿತಪಡಿಸಿಕೊಳ್ಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಎದಕ್ಕಂದ್ರೆ ನೋಡಿ, ಸರ್ಕಾರದಿಂದ ಕೆಲವರಿಗೆ ಮೃತಪಟ್ಟವರಿಗೂ ಕೂಡ ಹಣವನ್ನ ಹಾಕಲಾಗಿದ್ದು, ಈಗ ಮೃತ ಫಲಾನುಭವಿಗಳ ಖಾತೆಗೆ ಜಮೆ ಆಗಿರೋ ಹಣವನ್ನ ಹಿಂದೆ ಪಡೆಯಲು ಅಂದ್ರೆ ವಾಪಸ್ ಪಡೆಯಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಮೃತ ಫಲಾನುಭವಿಗಳ ಖಾತೆಗೆ ಹಣ ಹೋಗಿದೆ, ಯೋಜನೆ ದುರುಪಯೋಗ ಆಗಿದೆ, ಇದನ್ನ ತಪ್ಪಿಸಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಮಾಹಿತಿ ಸಂಗ್ರಹ ಶುರು ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಒಟ್ಟಾರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. ನೀವು ಕೂಡ ಗೃಹಲಕ್ಷ್ಮಿಯವರಾಗಿದ್ರೆ ಇನ್ ಮುಂದೆ ಪ್ರತಿ ತಿಂಗಳು ನಿಮಗೆ ಹಣ ಬರಬೇಕಂದ್ರೆ ನೀವು ಈಗ ಬೇಗನೆ ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡು, ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲವನ್ನು ಕೂಡ ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇದಕ್ಕೋಸ್ಕರ ಇನ್ನು ಕೆಲವೇ ಅಂದ್ರೆ 1 ವಾರಗಳ ಒಳಗೆ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಧಿಕೃತ ಸುತ್ತೋಲೆ ಬರಲಿದೆ ವೀಕ್ಷಕರೇ. ಇನ್ನು ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ 17 ಜಿಲ್ಲೆಗಳಲ್ಲಿ ಒಟ್ಟು 1 ಲಕ್ಷಕ್ಕಿಂತ ಹೆಚ್ಚು ಜನರ ಗೃಹಲಕ್ಷ್ಮಿ ಹೆಸರು ತೆಗೆದು ಹಾಕಲಾಗಿದೆ. ಅಂದ್ರೆ ಅನರ್ಹರು, ಯಾರೆಲ್ಲ ಅನರ್ಹರು ಅಂದ್ರೆ ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿಯರು ಇದ್ರೆ GST ಆದಾಯ ತೆರಿಗೆ ಪಾವತಿದಾರರ ಹೆಸರನ್ನು ಕೂಡ ಕೈ ಬಿಡಲಾಗಿದೆ. ಇನ್ನು ಯಾರದ್ದೋ ಮೊಬೈಲ್ ನಂಬರ್ ಯಾರದ್ದೋ ಹೆಸರಲ್ಲಿ ಒಂದು ಯೋಜನೆ ಲಾಗಿನ್ ಮಾಡಿಸಿದ್ರೆ ಅಲ್ಲೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಹಣ ಬರಲ್ಲ ಅಂತ ಹೇಳಲಾಗಿದ್ದು, ಮೃತಪಟ್ಟವರ ಖಾತೆಗೆ ಹಣ ಹೋಗ್ತಾ ಇದ್ದಲ್ಲ ಅದನ್ನು ಕೂಡ ತಪ್ಪಿಸಲಾಗುತ್ತೆ. ಇನ್ನು 30ನೇ ಕಂತಿನವರೆಗೂ ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿರಬಹುದು. ಈಗ 31ನೇ ಕಂತು ಯಾವಾಗ ಬರುತ್ತೆ ವೀಕ್ಷಕರೇ? ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಜನ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರೋದು ಪತ್ತೆಯಾಗಿರೋ ಹಿನ್ನೆಲೆ ಮೊದಲು ಇದನ್ನ ಸರಿ ಮಾಡಬಹುದು ಸರ್ಕಾರ. ಎದಕ್ಕಂದ್ರೆ ಹೆಚ್ಚು ಹೊರೆ ಆಗ್ಬಾರ್ದು ಅಂತ ಈ ಒಂದು ಹಣ 31ನೇ ಕಂತು ಬರಬಹುದು, ಬರದೇನೆ ಇರಬಹುದು ಸದ್ಯಕ್ಕೆ. ಎದಕ್ಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಒಂದು ಗೊಂದಲಗಳಿದ್ದಾವೆ. ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿ ಪರಿಶೀಲನೆ ಮಾಡಿ ನಂತರ ಹಣ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಾರಿ 31ನೇ ಕಂತು ಸ್ವಲ್ಪ ವಿಳಂಬ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಮೇ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿದ್ರೆ ಈ 15 ತಾರೀಕಿನ ಒಳಗೆ ಅಂದ್ರೆ ಜೂನ್ 15ರ ಒಳಗೆ ನಿಮ್ಮ ಅಕೌಂಟ್ಗೆ ಹಣ ಬಂದಿರಬೇಕು. ಒಮ್ಮೆ ಬಾರಿ ನಿಮ್ಮ DBT ಆಪ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ವೀಕ್ಷಕರೇ, ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಅಂದ್ರೆ ಈಗ ನೋಡಿ, ಒಂದು ಕಡೆಗೆ ಆ ಬಸ್ ನಲ್ಲಿ ಪ್ರಯಾಣ ಮಾಡೋ, ಉಚಿತ ಪ್ರಯಾಣ ಮಾಡೋ ಮಹಿಳೆಯರು, ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಒಂದು ಕಡೆಗೆ. ಅಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಇನ್ ಮುಂದೆ ಟಿಕೆಟ್ ಕೊಡಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇನ್ನು ಅಧಿಕೃತ ಆದೇಶ ಬರೋದು ಮಾತ್ರ ಬಾಕಿ ಇದೆ. ಆದಷ್ಟು ಬೇಗನೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಶಕ್ತಿ ಯೋಜನೆ ಮೂಲಕವೂ ಕೂಡ ನಕಲಿ ಆಧಾರ್ ಕಾರ್ಡ್ ಅಥವಾ ಬೇರೆ ರಾಜ್ಯದ ಮಹಿಳೆಯರು ಕೂಡ ನಕಲಿ ID ತೋರಿಸೋದ್ರ ಮೂಲಕ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ತುಂಬಾ ಅಕ್ರಮವಾಗಿರೋದ್ರಿಂದ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಅಂತಾನು ಕೂಡ ಹೇಳ್ಬಹುದು. ಹೀಗಾಗಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ವಿತರಣೆ ಉಚಿತವಾಗಿ ಸರ್ಕಾರದಿಂದ ಮಾಡಲಾಗುತ್ತೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಆ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಕೊಡ್ತೀವಿ. ಆದ್ರೆ ಪುರುಷರು ಅದರಲ್ಲಿ ರೀಚಾರ್ಜ್ ಮಾಡಿಸಿ ಪ್ರಯಾಣ ಮಾಡಬಹುದು. ಆದ್ರೆ ಮಹಿಳೆಯರಿಗೆ ಉಚಿತ ಅಂತಾನೂ ಕೂಡ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಹಾಗೂ ಪುರುಷರಿಗೂ ಕೂಡ ಒಂದು ಬಸ್ ಪಾಸ್ ತರ ಒಂದು ಕಾರ್ಡ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಲಾಗುತ್ತೆ. ಅದರಲ್ಲಿ ಅವರು ಹಣವನ್ನ ರೀಚಾರ್ಜ್ ಮಾಡಿಸೋದ್ರ ಮೂಲಕ ಬಳಕೆ ಮಾಡಬಹುದು. ಆದ್ರೆ ಮಹಿಳೆಯರಿಗೆ ಫ್ರೀ ಅಂತ ಹೇಳ್ಬಹುದು. ಅದೇ ತರ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಬಿಡುಗಡೆ ಆಗುವ ಸಂಭವ ಇದೆ. ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ LKG UKG 1ನೇದಿಂದ ಹಿಡಿದು ನೀವು ಡಿಗ್ರಿ ಆಗಿರ್ಬೋದು, MBBS ಆಗಿರ್ಬೋದು, ಯಾವುದೇ ತರದ ಶಾಲೆ ಕಾಲೇಜ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ರೆ ಆಧಾರ್ ಕಾರ್ಡು, ಕಾಲೇಜ್ ID, 2 ಫೋಟೋ ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಅಂತ ಹೇಳಲಾಗಿದೆ. ಅರ್ಜಿಗೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡು ಆಗಿರ್ಬೋದು ಮತ್ತೆ ನಿಮ್ಮ ಕಾಲೇಜ್ ID 2 ಫೋಟೋ ಕೊಟ್ಟು ಮತ್ತೆ ವಿದ್ಯಾಸಂಸ್ಥೆ ಮುಖ್ಯಸ್ಥರ ಸೀಲ್ ಮತ್ತು ಸಹಿ, ನಂತರ ವಿದ್ಯಾರ್ಥಿ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಕೆ ಆರಂಭವಾಗಲಿದೆ ಅಂತ ಇನ್ನು ಕೆಲವೇ ದಿನಗಳಲ್ಲಿ ಸ್ಟೂಡೆಂಟ್ ಪಾಸ್ ಅಪ್ಲಿಕೇಶನ್ ಬಿಡುಗಡೆ ಆಗ್ತಾ ಇದೆ ಅಂತೆ. ಮೊಬೈಲ್ ನಲ್ಲಿ ಅರ್ಜಿ ಹಾಕಲು ಕೂಡ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಇದಕ್ಕೋಸ್ಕರ ನೀವು ಸೈಬರ್ ಸೆಂಟರ್ಗೂ ಹೋಗಬಹುದು, ಬೆಂಗಳೂರು 1 ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಹಾಗೂ ಕಾಲೇಜ್ ಅಡ್ಮಿಷನ್ ರಶೀದಿ ಕೂಡ ಕಡ್ಡಾಯ ಮಾಡಲಾಗಿದೆ. 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನೀವು ಕೊಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನಂತರ ಅರ್ಜಿಯನ್ನ ಚೆಕ್ ಮಾಡಿ ಎಲ್ಲಾ ಕರೆಕ್ಟ್ ಆಗಿದ್ರೆ ಹತ್ತಿರದ ಬಸ್ ಸ್ಟ್ಯಾಂಡ್ ಗಳಲ್ಲಿ ನಿಮಗೆ ಈ ಒಂದು ಪಾಸ್ ಗಳನ್ನ ವಿತರಣೆ ಮಾಡೋ ಬಗ್ಗೆ ಮತ್ತು ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬರುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಶಕ್ತಿ ಫಲಾನುಭವಿಗಳಿಗೆ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ, ಒಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಪ್ರತಿಯೊಬ್ಬರಿಗೂ 5 kg ಇಂದಿರಾ ಕಿಟ್ ವಿತರಣೆ ಮಾಡಲ್ಲ. ನೋಡಿ, ಇಲ್ಲಿ ಒಬ್ಬರಿಗೆ 2.5 kg ಕೊಡಬಹುದು, ಕೆಲವರಿಗೆ 5 kg ಕೊಡಬಹುದು, ಕೆಲವರಿಗೆ 7.5 kg ಇಂದಿರಾ ಕಿಟ್ ವಿತರಣೆ ಆಗಬಹುದು. ಆದ್ರೆ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಯಾರೆಲ್ಲ ಮೇ ತಿಂಗಳಲ್ಲಿ ಪಡಿತರ ಪಡೆದುಕೊಂಡಿಲ್ಲ ಅವರು ಜೂನ್ ತಿಂಗಳಲ್ಲಿ ಪಡಿತರ ಪಡ್ಕೋಬಹುದು. ಅಂದ್ರೆ ಬಾಕಿ ಪಡಿತರ ಈಗ ಅವರು ಒಂದು ಬಾರಿ ಬೆರಳೊಚ್ಚು ಕೊಟ್ರೆ ಸಾಕು, 2 ತಿಂಗಳದ್ದು ಪಡಿತರ ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಇಲಾಖೆ ಒಂದು ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಸರ್ವರ್ ಸಮಸ್ಯೆಯಿಂದಾಗಿ ಯಾರಿಗೆಲ್ಲ ಪಡಿತರ ವಿತರಣೆ ಆಗಿಲ್ಲ ಅವರು ಕೂಡಲೇ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಬಾಕಿ ಪಡಿತರವನ್ನು ಕೂಡ ಪಡೆದುಕೊಳ್ಳುವಂತೆ ಈಗಾಗಲೇ ಒಂದು ಸೂಚನೆ ಕೊಡಲಾಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಜೂನ್ ತಿಂಗಳಲ್ಲಿ ಅಕ್ಕಿ ಮತ್ತು ರಾಗಿ ಕೇಂದ್ರ ಸರ್ಕಾರ ವಿತರಣೆ ಮಾಡ್ತಾ ಇದ್ರೆ ಕರ್ನಾಟಕ ಸರ್ಕಾರದಿಂದ ಸದ್ಯಕ್ಕೆ ಅಕ್ಕಿ ವಿತರಣೆ ಪ್ರಾರಂಭದಲ್ಲಿದೆ. ಆದ್ರೆ ಜುಲೈ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆಗೆ ಎಲ್ಲ ಸಿದ್ಧತೆ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಮುಂದಿನ ತಿಂಗಳು ಅಥವಾ ಈ ಒಂದು ಜೂನ್ ತಿಂಗಳು ಕೊನೆ ವಾರದಲ್ಲಿ ಇದ್ರ ಬಗ್ಗೆ ಸರ್ಕಾರದಿಂದಲೇ ಅಧಿಕೃತವಾಗಿ ಸುತ್ತೋಲೆ ಆದೇಶ ಕೂಡ ಬರಲಿದೆ.
ಒಮ್ಮೆ ಬಾರಿ ಕರ್ನಾಟಕ ರಾಜ್ಯದಂತ ವಿತರಣೆಗೆ ಗ್ರೀನ್ ಸಿಗ್ನಲ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಇಂದಿರಾ ಕಿಟ್ ವಿತರಣೆ, ಇಂದಿರಾ ಕಿಟ್ ನಲ್ಲಿ ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟ್ ಇದ್ದವರಿಗೂ ಕೂಡ ವಿತರಣೆ ಮಾಡಲಾಗುತ್ತೆ. ನೋಡಿ, ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅವರಿಗೆ 2.5 kg ಇದು ಇಂದಿರಾ ಕಿಟ್ಟು. ಅದೇ ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ ಅವರಿಗೆ 5 kg ತೂಕದ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ಇಂದಿರಾ ಕಿಟ್ಟು. ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿಬೇಳೆ, ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ನಂತರ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ವಿತರಣೆ ಮಾಡಲಾಗುತ್ತೆ ಅಂತಾನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಾಗಿತ್ತು. ಆದ್ರೆ ಇನ್ನೂ ಕೂಡ ಇದು ಕಾರ್ಯರೂಪಕ್ಕೆ ಬಂದಿಲ್ಲ. ಜನರು ಯಾವಾಗ ಕೊಡ್ತಾರೆ ಇಂದಿರಾ ಕಿಟ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಜೂನ್ ತಿಂಗಳು ಕೊನೆ ವಾರದಿಂದ ಶುರುವಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ನೋಡಿ, ಈಗಾಗಲೇ ರಾಗಿಗಳನ್ನ ಕ್ಲೀನ್ ಮಾಡಿ ಬ್ಯಾಗಿಂಗ್ ಅನ್ನ ಮಾಡಿರುವಂತದ್ದು. ರಾಗಿ ವಿತರಣೆ ನಂತರ, ಅಕ್ಕಿ ವಿತರಣೆ ನಂತರ ಇಂದಿರಾ ಕಿಟ್ ವಿತರಣೆ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆಹಾರ ಇಲಾಖೆಯಿಂದ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಅಧಿಕೃತ ಆದೇಶ ಬರೋದು ಮಾತ್ರ ಬಾಕಿ ಇರುವಂತದ್ದು. ಸದ್ಯಕ್ಕೆ ಹೇಳ್ಬೇಕಂದ್ರೆ ಜೂನ್ ತಿಂಗಳು ಕೊನೆ ವಾರದವರೆಗೂ ಸ್ವಲ್ಪ ಕಾಯ್ಬೇಕು. ಯಾಕಂದ್ರೆ ಕೆಲವರಿಗೆ ಹೋದ ತಿಂಗಳದ್ದು ಪಡಿತರ ವಿತರಣೆ ಇನ್ನೂ ಕೂಡ ಬಾಕಿ ಇದೆ. ಅದನ್ನು ಕೂಡ ಈಗ ಕ್ಲಿಯರ್ ಮಾಡಲಾಗ್ತದೆ. ಇನ್ನೊಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಮುಂಗಾರು ಮಳೆ ಚುರುಕುಗೊಂಡಿದೆ. ಬಿರುಗಾಳಿ ಸಮೇತ ಭಾರಿ ಮಳೆ ಆಗ್ತಾ ಇದೆ. ಮುಂಗಾರು ಮಳೆ ಎಂಟ್ರಿ ಅಂತಾನೂ ಕೂಡ ಹೇಳ್ಬಹುದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ, ಈ 3 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಹಿನ್ನೆಲೆ ಅಲರ್ಟ್ ಕೊಡಲಾಗಿದೆ ವೀಕ್ಷಕರೇ. ಇನ್ನು ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳಲಾಗಿದೆ. ಇನ್ನು ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ. ಇನ್ನು 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ. ಗುಡುಗು ಮಿಂಚು ಸಮೇತ ಮಳೆ ಆಗುತ್ತೆ. ಕರಾವಳಿ ಮತ್ತು ಇನ್ನು ಬೇರೆ ಬೇರೆ ಕಡೆಗೂ ಕೂಡ ಭಾರಿ ಗಾಳಿ ಬೀಸುವ ಸಾಧ್ಯತೆ ಇರೋದ್ರಿಂದ ಜನರು ಒಂದು ಗುಡುಗು ಮಳೆ ಬೀಳುವಾಗ ಅನಾವಶ್ಯಕವಾಗಿ ಹೊರಗಡೆ ಹೋಗಬಾರದು, ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತ ಹೇಳಲಾಗಿದೆ. ಇನ್ನು ಕರ್ನಾಟಕ ರಾಜ್ಯದಂತ ಮತ್ತು ದೇಶಾದ್ಯಂತ ಚಿನ್ನ, ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಅಂದ್ರೆ ಚಿನ್ನ 10 ಗ್ರಾಮ್ಗೆ 4,300 ರೂಪಾಯಿ ಇಳಿಕೆ ಆಗಿದೆ. ಒಂದು ವಾರದಲ್ಲಿ 13,000 ರೂಪಾಯಿ, 14,000 ರೂಪಾಯಿ 10 ಗ್ರಾಮ್ ಮೇಲೆ ಬಂಗಾರ ಇಳಿಕೆ ಆಗಿದೆ ವೀಕ್ಷಕರೇ. 1,63,000 ರೂಪಾಯಿದದ್ದು ಈಗ 1,48,000 ರೂಪಾಯಿ ಅಂತ ಬಂದಿದೆ. ಅಂದ್ರೆ 10 ಗ್ರಾಮ್ಗೆ ಬರೋಬ್ಬರಿ 13,000 ರೂಪಾಯಿ ಇಳಿಕೆ ಆಗಿದೆ. ಇನ್ನು ಬೆಳ್ಳಿ 3,10,000 ರೂಪಾಯಿದದ್ದು ಹೋದ ವಾರ, ಈ ವಾರ 2,40,000 ರೂಪಾಯಿಗೆ 1 kg ಮಾರಾಟವಾಗ್ತಾ ಇದೆ. ಬಂಗಾರ, ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಅಂತಾನೂ ಕೂಡ ಹೇಳ್ಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.